ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇಲ್ಲ ಸಚಿವ ಸ್ಥಾನ. ಮಂತ್ರಿ ಸ್ಥಾನ ಕಳ್ಕೊಂಡ್ರೂ ಕಡಿಮೆ ಆಗ್ತಿಲ್ಲ ಲಕ್ಷ್ಮೀ ಗತ್ತು. ಎಸ್ಕಾಟ್ ಪದ್ಧತಿಯಲ್ಲಿ ಹೆಬ್ಬಾಳ್ಕರ್ ಓಡಾಟ ಯಾಕೆ? ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಬಳಿಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಸಚಿವರ ಸ್ಥಾನ ಹೋಗಿ 1.5 ತಿಂಗಳಾದರೂ ಎಸ್ಕಾಟ್ ಸೆಕ್ಯೂರಿಟಿ ಒಂದು ಕಡೆ ನಿಂತಿಲ್ಲ. ಕಳೆದೊಂದು ತಿಂಗಳಿಂದ ಎಸ್ಕಾಟ್ನಲ್ಲೇ ಸಂಚಾರ ಮಾಡ್ತಾ ಇದ್ದು ಬೆಳಗಾವಿ ಲಕ್ಷ್ಮೀ ಗತ್ತು ಜೋರಾಗಿದೆ ಅನ್ನುವ ಚರ್ಚೆ ಕೂಡ ಹುಟ್ಕೊಂಡಿದೆ. ಮಂತ್ರಿ ಸ್ಥಾನ ಹೋದ್ರೂ ಕೂಡ ನಿಲ್ತಾ ಇಲ್ಲ ಲಕ್ಷ್ಮಿ ಅವರ ಗತ್ತು. ನೋಡಿ, ಶಿಷ್ಟಾಚಾರದ ಪ್ರಕಾರ ಮಂತ್ರಿಗಳಿಗೆ ಮಾತ್ರ ಬೆಂಗಾವಲು ಪಡೆ ಹೋಗಬೇಕು ಅನ್ನುವಂಥ ನಿಯಮಗಳಿದೆ. ಆದರೆ ಸಚಿವ ಸ್ಥಾನ ಇಲ್ಲದೇ ಇದ್ರೂ ಕಳೆದೊಂದು ತಿಂಗಳಿಂದ ಎಸ್ಕಾಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಚಾರವನ್ನು ಮಾಡ್ತಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಓಡಾಡುವಾಗಲೂ ಎಸ್ಕಾಟ್ ಬಳಕೆ ಮಾಡ್ತಿದ್ದಾರೆ. ಸಿಎಂ ಸ್ವಾಗತಕ್ಕೆ ಬರುವಾಗಲೂ ಎಸ್ಕಾಟ್ ಬಳಕೆ. ನೋಡಿ, ಬೆಳಗಾವಿಗೆ ಬರ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರ ಸ್ವಾಗತಕ್ಕೂ ಕೂಡ ಬರುವಾಗಲೂ ಮನೆಯಿಂದ ಏರ್ಪೋರ್ಟ್ವರೆಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಸ್ಕಾಟ್ ತಗೊಂಡು ಬಂದಿದ್ದು ಮಾಜಿ ಸಚಿವೆ ನಡೆ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇತ್ತ ಇನ್ನೊಂದು ಕಡೆ ನೋಡಿ, ಮೊದಲ ಲಿಸ್ಟ್ನಲ್ಲಿ ಘಟಾನುಘಟಿ ನಾಯಕರ ಹೆಸರು ಮಿಸ್ ಆಯಿತು. ಜೂನ್ 2ನೇ ತಾರೀಕು ಏನು ಕ್ಯಾಬಿನೆಟ್ ಹಂತದ ಫೈನಲ್ ಆಯಿತು. ಬಂಡಾಯ, ಹೊಸತನ, ಹಿರಿತನ, ಪಕ್ಷ ಸಂಘಟನೆ, ಚುನಾವಣೆ, ಜಾತಿ ಲೆಕ್ಕಾಚಾರದಲ್ಲಿ ಭರ್ತಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಮೊದಲ ಪಟ್ಟಿಯಲ್ಲಿ ಮಿಸ್ ಆದಂತಹ ಪ್ರಮುಖರನ್ನ ಗಮನಿಸೋದಾದ್ರೆ ಮಹದೇವಪ್ಪನವರು, H.K. ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ರು, ಈಶ್ವರ್ ಖಂಡ್ರೆ, S.S. ಮಲ್ಲಿಕಾರ್ಜುನ್, M.C. ಸುಧಾಕರ್, ಹಾಗೆ ಜಮೀರ್ ಅಹಮದ್ ಖಾನ್ ಅವರು, R.B. ತಿಮ್ಮಾಪುರ್, ದಿನೇಶ್ ಗುಂಡೂರಾವ್ ಇವರ ಹೆಸರು ಮೊದಲ ಪಟ್ಟಿಯಲ್ಲಿ ಮಿಸ್ ಆಗಿತ್ತು. ಇದೀಗ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವು ಗಣ್ಯಾತಿಗಣ್ಯ ನಾಯಕರಿಗೆ 2ನೇ ಪಟ್ಟಿಯಲ್ಲಿ ಅಂದ್ರೆ ಈಗ ಸಚಿವ ಸ್ಥಾನ ದೊರೆತಿರುವಂಥದ್ದು. ಬಟ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನ ಸಿಕ್ಕಿಲ್ಲ. ನೋಡಿ, ಇವತ್ತು ಬೆಳಗ್ಗೆ 10 ಗಂಟೆಗೆ ಸಚಿವ ಸಂಪುಟ ಪಟ್ಟಿ ಬಿಡುಗಡೆ ಆಗಿದೆ ಅಂತ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದ್ರು. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಡಿ.ಕೆ.ಶಿ ಇವತ್ತು ಬೆಳಗ್ಗೆ ಅಂದ್ರೆ ಏನು ಕ್ಯಾಬಿನೆಟ್ ಫೈನಲ್ ಮಾಡಿದ್ದಾರೆ, ಮಾಧ್ಯಮದಲ್ಲಿ ಸಂಭಾವ್ಯ ಸಚಿವರ ಹೆಸರು ಬರ್ತಿರೋದು ಅಧಿಕೃತ ಅಲ್ಲ, ಇವತ್ತು ನಾವು ರಿಲೀಸ್ ಮಾಡ್ತೀವಲ್ಲ ಅದು ಅಧಿಕೃತ ಅಂತ ಹೇಳಿದ್ರು. ಅದನ್ನ ನಾವೇ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ರು. ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಆಹ್ವಾನ ಹೋಗಿದೆಯೋ ಲೋಕಭವನಕ್ಕೆ ಬನ್ನಿ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಆಹ್ವಾನವನ್ನ ಕೊಟ್ಟಿದ್ರು. ಇವತ್ತು ಆಹ್ವಾನವನ್ನ ಕೊಟ್ಟಿದ್ದಾರೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ, ಆಮೇಲೆ ಏನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ. ಪ್ರಿಯಾಂಕಾ ವಾದ್ರಾ ಅವರು ಬರ್ತಾ ಇಲ್ಲ, ಅವರು ವಿದೇಶಿ ಪ್ರವಾಸದಲ್ಲಿದ್ದಾರೆ ಅಂತ ಸ್ಪಷ್ಟತೆಯನ್ನ ಕೊಟ್ಟರು. ಒಟ್ಟಾರೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು, ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅಂತ. ಆದ್ರೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡೋದೆ, ಇದೀಗ ಏನು ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸೊ ಹಾಗಾದ್ರೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದೆ ಏನ್ ಮಾಡಬಹುದು? ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರು ಸಚಿವೆಯಾಗಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬಂದಿದೆ, ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡೆ ಏನು ಅನ್ನೋದನ್ನು ಕೂಡ ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಹೊರಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.